ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ಈ ವಿಡಿಯೋದಲ್ಲಿ ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗ ಮತ್ತು ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಫೀಸ್ ಇಶ್ಯೂಗೆ ಪರಿಹಾರ ಏನು ಅನ್ನೋದನ್ನ ನೋಡೋಣ. ಹಾಗೆ ಈ ವಿಲೇಜ್ ಅಕೌಂಟ್ 1000 ಹುದ್ದೆಗಳಿಗೆ ಎಷ್ಟು ಜನ ಅಪ್ಲಿಕೇಶನ್ ಹಾಕಿದ್ದಾರೆ, ಹಾಗೆ ಎಷ್ಟು ಜನ ಅಪ್ಲಿಕೇಶನ್ ಫೀಸನ್ನು ಕಟ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡೋಣ. ನಿಮಗೂ ಈ ಫೀಸ್ನ ಸಮಸ್ಯೆ ಇದ್ದರೆ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ KE ಅವರು ವಿಲೇಜ್ ಅಕೌಂಟೆಂಟ್ ಆನ್ಲೈನ್ ಅಪ್ಲಿಕೇಶನ್ ಡೇಟನ್ನು 5/4/2024ರಿಂದ 4/5/2024ರವರೆಗೆ ನೀಡಲಾಗಿತ್ತು. ಆದರೆ ಅಪ್ಲಿಕೇಶನ್ ಫೀಸ್ನ ಸಮಸ್ಯೆಯಿಂದಾಗಿ ಹಲವಾರು ಅಭ್ಯರ್ಥಿಗಳ ಅಪ್ಲಿಕೇಶನ್ ಅರ್ಧಕ್ಕೆ ನಿಂತು ಹೋಗಿತ್ತು. ಹಾಗೆ KE ಅವರು ಲಾಸ್ಟ್ ಡೇಟ್ 4/5/2024 ಅಂತ ಕೊಟ್ಟು 3/5/2024ರಂದೇ ಅಪ್ಲಿಕೇಶನನ್ನು ಕ್ಲೋಸ್ ಮಾಡಿದ್ದಾರೆ. ಆದರೆ ಇದೀಗ KE ಅವರು ವಿಲೇಜ್ ಅಕೌಂಟ್ ಅಪ್ಲಿಕೇಶನ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕ 15/5/2024, ಅಂದರೆ ಇದೇ ಮೇ ತಿಂಗಳ 15ನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಹಾಗೆ ಶುಲ್ಕ ಪಾವತಿ ದಿನಾಂಕವನ್ನು 18/5/2024ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಯಾರ್ಯಾರು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವ್ರು ಬೇಗನೆ ಅಪ್ಲಿಕೇಶನ್ ಹಾಕಿಬಿಡಿ, ಯಾಕಂದರೆ ಲಾಸ್ಟಿಗೆ ತುಂಬ ಸಮಸ್ಯೆ ಆಗುತ್ತೆ. ಈಗ ನಾವು ಅಪ್ಲಿಕೇಶನ್ ಫೀಸ್ಗೆ ಪರಿಹಾರ ಏನು ಅನ್ನೋದನ್ನು ನೋಡೋಣ. ನೋಡಿ, ಹಲವಾರು ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಫೀಸನ್ನು ಕಟ್ಟಿದ ಮೇಲೂ ಕೂಡ ಫೀಸನ್ನು ಕಟ್ಟಿಲ್ಲ ಅಂತ ತೋರಿಸ್ತಾ ಇದೆ. ಯಾರ್ಯಾರಿಗೆ ಈ ಪ್ರಾಬ್ಲಮ್ ಆಗ್ತಿದೆ ಅವರು ಈ ಇಮೇಲ್ ಅಡ್ರೆಸ್ಗೆ ಮೇಲ್ನ ಕಳಿಸಿ. ಆ ಇಮೇಲ್ ಅಡ್ರೆಸ್ ನೋಡಿ, ಇಲ್ಲಿ vaopayment@gmail.com ಅಂತ. ಈ ಅಡ್ರೆಸ್ಗೆ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೆ ನಿಮಗೆ ಏನು ಸಮಸ್ಯೆ ಆಗ್ತಿದೆ ಅದನ್ನು ಟೈಪ್ ಮಾಡಿ ಕಳಿಸಿ. ಹಾಗೆ ನಿಮ್ಮ ಹತ್ರ ಫೀಸ್ ಕಟ್ಟಿರೋ ಡಾಕ್ಯುಮೆಂಟ್ ಏನಾದರೂ ಇದ್ದರೆ ಅದನ್ನು ಕೂಡ ಕಳಿಸಿ. ಈ ಥರ ಇಮೇಲ್ ಮಾಡಿದ್ಮೇಲೆ 2 ದಿನದ ನಂತರ ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಅಪ್ಲಿಕೇಶನ್ ಸಕ್ಸಸ್ ಆದಮೇಲೆ ನೀವು ಪ್ರಿಂಟನ್ನು ತೆಗೆದುಕೊಳ್ಬೋದು. ಇದನ್ನು KE ಅವರು ನೋಟಿಸನ್ನು ಕಳಿಸಿದ್ದಾರೆ, ಅದನ್ನು ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಇನ್ನೊಂದು ಸಲ ಹೇಳ್ತಿದ್ದೀನಿ, ಯಾರಿಗಾದರೂ ಎಕ್ಸಾಮ್ ಫೀಸ್ ಇಶ್ಯೂ ಬರ್ತಿದ್ರೆ ಈ ಇಮೇಲ್ ಅಡ್ರೆಸ್ಗೆ ನೀವು ಮೇಲ್ ಮಾಡಬೇಕು. ಇಮೇಲ್ ಅಡ್ರೆಸ್ ಮೇಲ್ ಮಾಡಿದ್ಮೇಲೆ 2 ದಿನಗಳ ನಂತರ ಅಪ್ಡೇಟ್ ಆಗುತ್ತೆ. ಆಮೇಲೆ ನೀವು ಪ್ರಿಂಟ್ ತೆಗೆದುಕೊಳ್ಬೋದು. ಈಗ ನಾವು ಈ ವಿಲೇಜ್ ಅಕೌಂಟ್ ಹುದ್ದೆಗಳಿಗೆ ಎಷ್ಟು ಜನ ಅಪ್ಲಿಕೇಶನನ್ನು ಹಾಕಿದ್ದಾರೆ ಅನ್ನೋದನ್ನು ನೋಡೋಣ. ನೋಡಿ, ಒಟ್ಟು ಹುದ್ದೆಗಳ ಸಂಖ್ಯೆ 1000. ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆ 9 ಲಕ್ಷಕ್ಕಿಂತ ಹೆಚ್ಚು. ಆದರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಂಖ್ಯೆ 9 ಲಕ್ಷ ಆಗಿದ್ದರೆ ಶುಲ್ಕ ಪಾವತಿ ಆಗಿದ್ದು 4 ಲಕ್ಷ ಮಾತ್ರ. ನೋಡಿ, ಇದರಲ್ಲೇ ಗೊತ್ತಾಗುತ್ತೆ ತುಂಬ ವಿದ್ಯಾರ್ಥಿಗಳಿಗೆ ಫೀಸ್ ಇಶ್ಯೂ ಬರ್ತಾ ಇದೆ ಅಂತ. ಅದರಲ್ಲೂ ಕೆಲವು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗುವ ಕೆಲವು ಮಿಸ್ಟೇಕನ್ನು ಮಾಡಿರ್ತಾರೆ. ಮೇಲಿರೋ ಜಾಗದಲ್ಲಿ ಫೀಮೇಲ್ ಹಾಕಿರ್ತಾರೆ, ಈ ಥರ ಮಿಸ್ಟೇಕ್ ಮಾಡಿರ್ತಾರೆ. ಆ ಕಾರಣದಿಂದಾಗಿ 2 ಅಪ್ಲಿಕೇಶನನ್ನು ಹಾಕಿರ್ತಾರೆ. ಹಾಗೆ ಇನ್ನೂ ಕೆಲವು ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿದ ಮೇಲೆ ಫೀಸ್ ಕಟ್ಟಿದ ಮೇಲೆ ಫೀ ಇಶ್ಯೂ ಬರ್ತಾ ಇದೆ ಅಂತ ಇನ್ನೊಂದು ಸಲ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತಾರೆ, ಅದಕ್ಕೂ ಕೂಡ ಫೀಸನ್ನು ಕಟ್ತಾರೆ. ಹೀಗೆ 2 ಬಾರಿ ಅಪ್ಲಿಕೇಶನ್ ಫೀಸನ್ನು ಕಟ್ಟಿರ್ತಾರೆ. ಐ ಹೋಪ್ KE ಅವರು ಮುಂದಿನ ದಿನಗಳಲ್ಲಿ ಫೀಸ್ ರೀಫಂಡನ್ನು ಮಾಡ್ಬೋದು. 2 ಸಲ ಫೀಸನ್ನು ಕಟ್ಟಿರ್ತಾರಲ್ಲ ಅವ್ರಿಗೆ ದುಡ್ಡು ವಾಪಸ್ ಕೊಡ್ಬೋದು. ನೋಡೋಣ ಏನಾಗುತ್ತೆ ಅನ್ನೋದನ್ನ. ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಯಾವುದಾದ್ರೂ ವಿಷಯದಲ್ಲಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.